ಎಲ್ರಿಗೂ ನಮಸ್ಕಾರ. ನಾಡಿನ ಜನತೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ, ಏನು ಇವತ್ತು 2024 ಹೋಗ್ತಾ 2025 ಬರ್ತಾ ಇರುವಂತ ಒಂದು ಸಮಯ. ಇದರಲ್ಲಿ ನಮ್ಮ ನಾಡಿನ ಜನತೆಗೆ ಎಲ್ಲವನ್ನು ಒಳ್ಳೇದಾಗಬೇಕು, ಆ ದೇವರ ಆಶೀರ್ವಾದ ಎಲ್ರಿಗೂ ಇರಬೇಕು. ಅದೇ ರೀತಿ ಇವತ್ತು ನಾವು ನೋಡ್ದಂಗೆ 2024 ಎಷ್ಟು ಘಟನೆಗಳಾದವು ಅದು ನಮ್ಗೆ ಬೇಕಾಗಿಲ್ಲ. 2025 ಯಾವುದೇ ಒಂದು ತೊಂದರೆ ಆಗದಿರ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು. ಮತ್ತು ಅದೇ ರೀತಿ ನಮ್ಮ ರೈತರಿಗೂ ಸಹ ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಳೆ ಆಗಬೇಕು. ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಳೆ ಆದರೆ ನಮ್ಮ ರೈತರಿಗೂ ಎಲ್ಲರೂ ಚೆನ್ನಾಗಿರ್ತಾರೆ. ಎಲ್ರಿಗೂ ಆ ದೇವರ ಆಶೀರ್ವಾದ ಇರಬೇಕು. ಇವತ್ತು ನಮ್ಮ 25 ಯಾವುದೇ ಒಂಥರ ಪ್ರಾಬ್ಲಮ್ ಇಲ್ಲದೆ ನಮ್ಮ ದೇವರ ಆಶೀರ್ವಾದ ಕೊಟ್ಟರೆ ಸಾಕು. ಆ ಕುಡುಮಲ ವಿನಾಯಕ ಮತ್ತು ಮುಳಬಾಲು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲರೂ ಅವ್ರ ದೇವರ ಕೃಪೆ ಇರಬೇಕು ಅಂತೇಳಿ ಇವತ್ತು ಈ ಹೊಸ ವರ್ಷದ ನಾವು ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಸಕರು ಸಹ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ 2025ನೇ ಸಾಲಿನಲ್ಲಿ ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ನನ್ನ ತಾಲೂಕಿನ ಜನರು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಓಂ ಶಕ್ತಿ ದೇವಸ್ಥಾನಕ್ಕೆ ಸುಮಾರು 600 ಬಸ್ಸನ್ನು ಆಲ್ರೆಡಿ ಬುಕ್ ಆಗಿದೆ, ಹೋಗ್ತಾ ಇದ್ದಾರೆ. ಆ ದೇವರು ದರ್ಶನ ಮಾಡಿಕೊಂಡು ನೀವು ಚೆನ್ನಾಗಿರ್ಬೇಕು, ನಮ್ಮ ಊರು ಚೆನ್ನಾಗಿರ್ಬೇಕು, ನಮ್ಮ ತಾಲೂಕು ಚೆನ್ನಾಗಿರ್ಬೇಕು, ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವ್ರ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ನೀವು ಆರಾಮಾಗಿ ಬರಬೇಕು ಅಂತೇಳಿ ಇವತ್ತು ಪ್ರತಿ ವರ್ಷ ಅಂತ ಈ ವರ್ಷನೂ ಸಹ ಬಸ್ಗಳು ಕಳಿಸ್ತಾ ಇದ್ದಾರೆ. ಅದು ದೊಡ್ಡ ಒಂದು ಮಾತು. ಯಾಕಂದ್ರೆ ಇವತ್ತು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಮ್ಮ ಶಾಸಕರು ಸಹ ಇಷ್ಟು ಬಸ್ ಕಳಿಸ್ತಾ ಇದ್ದಾರೆ. ಅದೇ ರೀತಿ ನಾವೆಲ್ಲರೂ ಹೋಗಿ ಆ ದೇವರು ಓಂ ಶಕ್ತಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು, ಯಾಕಂದ್ರೆ ಇವಾಗ 2024 ಘಟನೆ ನಡೆದಿದೆ ಮುರುಡೇಶ್ವರಲ್ಲಿ ಆಗ್ಲಿ, ಇನ್ನೊಂಥರ ಆ ಥರ ಯಾವ್ದು ಬೀಚ್ಗೆ ಹೋಗೋದಾಗ್ಲಿ, ನೀರ್ನಲ್ಲಿ ಹೋಗೋದಾಗ್ಬೇಕ್ರಿ, ಯಾವುದೇ ನಮ್ಗೆ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ದೇವ್ರ ಹತ್ರ ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಸಾಕು. ಬಂದವ್ ಕೂಡ ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿರ್ತೀರಾ, ಅವ್ರನ್ನ ಕೂಡ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಒಂದು ಈ ಪ್ರಾಬ್ಲಮ್ ಆಗಿದ್ರೆ ಅದನ್ನು ನೀವು ಕರ್ಕೊಂಡು ಬರ್ಬೇಕು. ಆ ದೇವ್ರನ್ನ ದರ್ಶನ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಸಕರು ಇವತ್ತು 2024 ನಡೆದ ಘಟನೆಗಳಿಗೋಸ್ಕರ 2025ನೇ ಸಾಲಿನಲ್ಲಿ ಒಂದು ಮೃತ್ಯುಂಜಯ ಓಂ ಅಂತ ಮಾಡಿಸ್ಬೇಕು ಅಂತೇಳಿ ನಮ್ಮ ಶಾಸಕರು ಸಮೃದ್ಧಿ ಮಂಜನವರು, ಅದೇ ನಮ್ಮ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜನವರು, ಎಲ್ಲರೂ ಮುಖಂಡರೆಲ್ಲ ಸೇರಿ ಇವತ್ತು ಒಂದು ಓಂ ಶಾಂತಿಯನ್ನ ಮಾಡಬೇಕು. ನಮ್ಮ ತಾಲೂಕು ಎಲ್ರಿಗೂ ಎಲ್ಲ ಚೆನ್ನಾಗಿರ್ಬೇಕು, ಆ ಆಶೀರ್ವಾದ ಇರ್ಬೇಕಂತೇಳಿ ಒಂದು ಓಮನ್ನ ಮಾಡಿಸ್ತಾ ಇದಾರೆ. ಯಾಕಂದ್ರೆ ಯಾವುದೇ ಒಂದು ತೊಂದರೆ ಆಗದಿರ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ನಮ್ಮ ನಾಯಕರು ಎಲ್ಲರೂ ಸೇರಿ ಇವತ್ತು ಶಾಸಕರು ಹೇಳ್ದಂಗೆ ಒಂದು ಓಮನ್ನ ಮಾಡಿಸ್ತಾ ಇದಾರೆ. ಅದು ಒಳ್ಳೇದಾಗತ್ತೆ. ಯಾಕಂದ್ರೆ ಒಳ್ಳೆ ಬೆಳೆ ಆಗ್ಲಿ, ಒಳ್ಳೆ ಮಳೆ ಬೀಳಲಿ, ಚೆನ್ನಾಗಿರ್ಬೇಕು ಎಲ್ರು ಅಂತೇಳಿ ಇವತ್ತು ಅದು ಪೂಜೆ ಮಾಡಿಸ್ತಾ ಇರೋದು. ಆ ಪೂಜೆ ಮಾಡಿಸಿದ್ರೆ ಎಲ್ರಿಗೂ ಸಂತೋಷ ಆಗ್ತದೆ. ಯಾಕಂದ್ರೆ ಆ ಪೂಜೆ ಮಾಡಿಸೋದು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇದು ಚೆನ್ನಾಗಿದೆ. ಇಂಥ ಒಂದು ಪೂಜೆಗಳು, ಇಂಥ ಇವತ್ತು ದೇವನ ದರ್ಶನಕ್ಕೆ ಹೋಗೋದು ಸುಮಾರು 35,000 ತಾಯಂದಿರು ಹೋಗಿ ಬರ್ತಾರಂದ್ರೆ ಎಷ್ಟು ಆ ಕುಟುಂಬರ್ಗ ಮತ್ತು ಊರಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂತೆಲ್ಲ ಕಳಿಸ್ತದೋ, ಅದೇ ರೀತಿ ಓಂ ಮಾಡಿದ್ರು ಸಹ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ನಮ್ಮ ಶಾಸಕರಿಗೆ ಈ ನಡೆದಿರೋ ಘಟನೆಗೆ ಅಥವಾ ಯಾವುದೇ ತರ ನಡಿಬಾರ್ದು ನಮ್ಮ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ ಅಂತಹ ಯಾವ್ದು ನಾವು ನಡಿಬಾರ್ದು ಇನ್ನ ಅಂತೇಳಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ಲಿ, ಅವತ್ತು ಓಂ ಮಾಡಿಸೋದಾಗ್ಲಿ, ಮೃತ್ಯುಂಜಯ ಓಂ ಮಾಡಿಸೋದಕ್ಕೆ ಕೂಡ ಸಹ ಶಾಸಕರು ಮುಂದೆ ಹೋಗಿ ಮಾಡ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ನಮ್ಮ ತಾಲೂಕು ಚೆನ್ನಾಗಿರ್ಬೇಕು, ನಾನು ಅಷ್ಟು ಜನ ಆಶೀರ್ವಾದ ಮಾಡಿದವರು, ಅವ್ರನ್ನ ಕ್ಷೇಮವನ್ನು ನಾನು ಆರೋಗ್ಯವನ್ನು ನೋಡ್ಬೇಕು, ಅವರೆಲ್ಲರೂ ಚೆನ್ನಾಗಿರ್ಬೇಕಂತ ಶಾಸಕರು ಈ ತರ ಮಾಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ನಮಸ್ಕರಿಸ್ತೀನಿ.